ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಟಾಪ್ 5 ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಜೊತೆಗೆ ನಮ್ಮ ಸೆಕೆಂಡ್ ಚಾನಲ್ ಒಂದು ವ್ಲಾಗ್ ಅಪ್ಲೋಡ್ ಆಗಿದೆ, ಕೂರ್ಗ್ದು. ಹೋಗಿ ನೋಡಿಲ್ಲ ಅಂದ್ರೆ ನೋಡಿ, ಸಿಕ್ಕಾಪಟ್ಟೆ ಮಜಾ ಇದೆ. ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ವ್ಲಾಗ್ದು ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಯಾಕಂದ್ರೆ ಅದು ಸೆಕೆಂಡ್ ಚಾನಲ್. ಓಕೆ, ಇವಾಗ ಟಾಪ್ 5ಗೆ ಬಂದ್ಬಿಡೋಣ. ಮೊದಲನೇ ಅಪ್ಡೇಟು, ಅಫ್ಘಾನಿಸ್ತಾನ್ ಮತ್ತೆ ಇಂಡಿಯಾ ಸೀರೀಸ್ಗೆ T20 ಸೀರೀಸ್ಗೆ ಅಫ್ಘಾನಿಸ್ತಾನಿ ಸ್ಕ್ವಾಡ್ ನ ಪ್ರಕಟ ಮಾಡಿದ್ದಾರೆ. ನೋಡ್ತಾ ಇರಬಹುದು, ಡಿಸ್ಪ್ಲೇ ಮಾಡ್ತಿದ್ದೀನಿ. ಇಬ್ರಾಹಿಂ ಜದ್ರಾನ್ ಅವರ ಕ್ಯಾಪ್ಟನ್ಸಿ ಅಂಡರ್ ಅಲ್ಲಿ ಹೋಗ್ತಾ ಇದೆ. ನೂರ್ ಅಹಮದ್ ಇದ್ದಾರೆ. ನವೀನುಲ್ ಹಕ್ ಮೇನ್ ಆಗಿ ಈ ಒಂದು ಸ್ಕ್ವಾಡ್ ಅಲ್ಲಿ ಇದ್ದಾರೆ. ಸೊ ಅದರಿಂದ ಮಜಾ ಇರುತ್ತೆ. ವಿರಾಟ್ ಕೊಹ್ಲಿ ಅವರು ಸೆಲೆಕ್ಟ್ ಆಯ್ತು ಅಂತಂದ್ರೆ ಏನು ಕ್ಲಾಶ್ ಏನಿಲ್ಲ, ಬಟ್ ಆದ್ರೂ ಆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಓಕೆ, ನೋಡ್ತಿರ್ಬೋದು ಯಾರು ಇದ್ದಾರೆ. ರಮಾಲ್ ಗುರ್ಬಾಜು, ಆಮೇಲೆ ಇಬ್ರಾಹಿಂ, ಇಕ್ರಮ್, ಅಖಿಲ್ ಇದ್ದಾರೆ. ಇವ್ರ ಹೆಸರುಗಳು ಹೇಳಕ್ಕೆ ಒಂಥರ ನಿಂಗೆ ಸೇಕಾಗುತ್ತೆ ಗುರು. ಆಮೇಲೆ ಹಜ್ರಾತುಲ್ಲಾ, ಈ ಉಲ್ಲಾ ಅವನ ಅಜ್ಜಿ, ರೇಮತ್ ಅವರು, ಆಮೇಲೆ ನಜೀಬುಲ್ಲಾ ಸದ್ರಾ, ಮೊಹಮ್ಮದ್ ನಬಿ, ಆಮೇಲೆ ಜನತ್ ಅವರು ಇದ್ದಾರೆ. ಒಮರ್ ಜಿ, ಹಂಗೆ ನೋಡ್ಕೊಬೇಡಿ, ಫಜಲ್ ಫರೂಕಿ, ಆಮೇಲೆ ನೂರ್ ಅಹಮದ್ ಹೇಳಿದೆಲ್ಲ, ರಶೀದ್ ಖಾನ್, ಎಲ್ಲರೂ ಕೂಡ ಮೇನ್ ಪ್ಲೇಯರ್ಸ್ಗಳೆಲ್ಲ ಯಾರು ಇರಬೇಕು ಅವರೆಲ್ಲರೂ ಕೂಡ ಇದ್ದಾರೆ. ಸೊ ನಮ್ಮ ಇಂಡಿಯನ್ ಸ್ಕ್ವಾಡ್ಗೆ ನಾವು ವೈಟ್ ಮಾಡ್ತಾ ಇದೀವಿ. ಅಪ್ಡೇಟ್ ಬಿಟ್ಟು ನಮ್ಮ ಪಂತಣ್ಣನ ಬಗ್ಗೆ ಮಾತಾಡಿದ್ದಾರೆ ಸಂಜಯ್ ಮಂಜ್ರೇಕರ್ ಅವರು ವರ್ಲ್ಡ್ ಕಪ್ಗೆ ಸ್ಟ್ರೈಟ್ ಅವೇ ವಾಕ್ ಮಾಡ್ತಾರಂತೆ. ನಮ್ಮ ಪಂತು ಅಣ್ಣ ಸ್ಟ್ರೈಟ್ ಅವೇ ವಾಕ್ ಮಾಡ್ತಾರಂತೆ. ಅಂದ್ರೆ ಅವರು ಪ್ಲೇಯಿಂಗ್ 11 ಅಲ್ಲ, ಸ್ಕ್ವಾಡ್ ಅಲ್ಲಿ ಇದ್ದೇ ಇರ್ತಾರೆ ಅನ್ನೋ ತರ ಸಂಜಯ್ ಮಂಜ್ರೇಕರ್ ಅವರು ಹೇಳಿದ್ದಾರೆ. ಇನ್ ಕೇಸ್ ಅವರನ್ನು ಫಿಟ್ ಇದ್ದಾರೆ ಅಂತ ಅಂದ್ರೆ, ಅವರು ಎಂಟೈರ್ IPL ಆಡಿದ್ರು ಅಂತಂದ್ರೆ ಅವರು 100% ನನ್ನ ಪ್ರಕಾರ ಅಂದ್ರೆ ಸಂಜಯ್ ಮಂಜ್ರೇಕರ್ ಅವರ ಪ್ರಕಾರ ಅವರು ಸ್ಕ್ವಾಡ್ ಒಳಗಡೆ ಇದ್ದೇ ಇರ್ತಾರೆ ಅಂತ ಹೇಳಿದರೆ. ಬಟ್ ನನಗೇನು ಆ ಥರ ಎಲ್ಲ ಸೌಂಡ್ ಮಾಡ್ತಾರೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇಲ್ಲ. ಈ IPL ಅಲ್ಲಿ ಅದು ಕಮ್ ಬ್ಯಾಕ್ ಮಾಡಿ ಅವರ ಫಿಟ್ನೆಸ್ ರಿಕವರಿ ಆಗಿ ಈ ವರ್ಲ್ಡ್ ಕಪ್ ಆಡೋದು ಅಂತಲೇ ಸುಮ್ಮನೆ ವಿಚಾರನ. ಅದು 15 ಟಾಪ್ 15 ಇರಬೇಕು ಅಂದರೆ ಯಾವ ರೇಂಜಿಗೆ ಇವಾಗ ಕಾಂಪಿಟೇಷನ್ ಇದೆ ಅಂತಂದರೆ, ಇಂಡಿಯನ್ ಟೀಮಲ್ಲಿ ರಿಷಬ್ ಪಂತ್ಗೆ ಅವಕಾಶ ನನಗೆ ಯಾಕೋ ಸಿಗೋದು ಸಿಕ್ಕಾಪಟ್ಟೆ ಡೌಟ್ ಕಾಣಿಸ್ತಾ ಇದೆ. ಅವ್ರು ಕಮ್ ಬ್ಯಾಕ್ ಮಾಡಿ ಅವಾಗಲೇ ಫಿಟ್ ಆಗಿದ್ದಾಗಲೇ ಪ್ಲೇಯಿಂಗ್ ಒಳಗಡೆ ಅವಕಾಶ ಸಿಕ್ಕಾಪಟ್ಟೆ ಕಷ್ಟ ಕಾಣಿಸ್ತಿತ್ತು. ಬಟ್ ಇವಾಗ ಈ ಥರ ಸಿನಾರಿಯೋ ಇಟ್ಕೊಂಡು KL ರಾಹುಲ್ ಬೇರೆ ಕಮ್ ಬ್ಯಾಕ್ ಮಾಡಿರುವಂಥ ಸಿನಾರಿಯೋದಲ್ಲಿ, ಅವ್ರು ವಿಕೆಟ್ ಕೀಪಿಂಗ್ ಮಾಡ್ತಾ ಇರುವಂಥ ಸಿನಾರಿಯೋದಲ್ಲಿ ಅವ್ರಿಗೆ ಅವಕಾಶ ಸಿಗೋದು ಅಂತಂದ್ರೆ ಇದು ಭ್ರಮೆ ಅನ್ನೋ ತರ ಕಾಣಿಸ್ತಾ ಇದೆ ನನಗೆ. ಅಪ್ಡೇಟ್ ನಂಬರ್ 3, ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಂಡಿಯನ್ ಟೀಮ್ ಅಲ್ಲಿ ಕೊಹ್ಲಿಗೆ ಸಿಕ್ಕಾಪಟ್ಟೆ ಪಿಚ್ ನ ಅಸೆಸ್ ಮಾಡೋ ಸ್ಕಿಲ್ ಇದೆ. ಎಸ್ಪೆಷಲಿ ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ ಪಿಚ್ ನ ಸಖತ್ತಾಗಿ ಅನಲೈಸ್ ಮಾಡೋದು ಯಾರು ಇಂಡಿಯನ್ ಟೀಮ್ ಅಲ್ಲಿ ಅಂತಂದ್ರೆ ಅದು ವಿರಾಟ್ ಕೊಹ್ಲಿ ಮಾತ್ರನೇ ಅಂತ ಒಂದು ಸ್ಟೇಟ್ಮೆಂಟ್ ನ ಸುನಿಲ್ ಗವಾಸ್ಕರ್ ಅವರು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಬೇಜಾನ್ ಎಕ್ಸ್ಪೀರಿಯನ್ಸ್ ಇದೆ. ಅವರು ಕೂಡ ಬೇಜಾನ್ ತರ ಪಿಚ್ ಗಳನ್ನ ಅಸೆಸ್ ಮಾಡಿದ್ದಾರೆ. ಸೊ ಅವರ ಎಬಿಲಿಟಿ ಮೇಲೆ ಇವ್ರು ಯಾವ ತರ ಅಸೆಸ್ ಮಾಡ್ತಾರೆ ಅಂತ ಅಸೆಸ್ ಮಾಡ್ಬಿಟ್ಟು ಯಾವ ತರ ಆಡ್ತಾರೆ ಅನ್ನೋದ್ರ ಮೇಲೆ ಅವರು ಒಂದು ರೇಂಜಿಗೆ ಅವರ ಥಾಟ್ ಪ್ರಾಸೆಸ್ನ ಓಡಿಸ್ಬಿಟ್ಟು ಹೇಳಿದ್ದಾರೆ ಅಂತ ಕಾಣ್ತಿದೆ ಸುನಿಲ್ ಗವಾಸ್ಕರ್ ಅವರು ವಿರಾಟ್ ಕೊಹ್ಲಿ ಮೇಲೆ. ಅಪ್ಡೇಟ್ ನಂಬರ್ 4, ಡೇವಿಡ್ ವಾರ್ನರ್ ಅವರು ಇವತ್ತು ಅವರ ಲಾಸ್ಟ್ ಟೆಸ್ಟ್ ಮ್ಯಾಚ್ ನ ಆಡಿದ್ರು. ಇವತ್ತು ಗೆದ್ದಿದ್ದಂತೂ ಆಯ್ತು ಆಸ್ಟ್ರೇಲಿಯಾದ್ರು ಪಾಕಿಸ್ತಾನ ಮೇಲೆ. ಪಾಕಿಸ್ತಾನ ಅಂತೂ ಊಸ್ಟ್ ಆಗಿದ್ದಂತೂ ಆಯ್ತು. ಏನೋ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಚೆನ್ನಾಗಿ ಆಡಿದ್ರು, ಬಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕಾಲೆತ್ಕೊಂಡ್ಬಿಟ್ರು ಪಾಕಿಸ್ತಾನದವರು. ಸಲೀಸ್ ವಿಕ್ಟ್ರಿ ಆಗೋಗ್ಬಿಡ್ತು ಆಸ್ಟ್ರೇಲಿಯಾಗಂತೂ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಡೇವಿಡ್ ವಾರ್ನರ್ ಅವಳಿ ಕೊಡೋದಕ್ಕಾಗಲ್ಲ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಏನು 2 ವಿಕೆಟ್ ಕಳ್ಕೊಂಡಿದ್ದಾರೆ ಅಷ್ಟೇ. ಅದರಲ್ಲಿ 57 ರನ್ ಹೊಡೆದಿದ್ದಾರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. 1 ವಿಕೆಟ್ 2 ವಿಕೆಟ್ ಅಷ್ಟೇ ಬಿದ್ದಿರೋದು ಆಸ್ಟ್ರೇಲಿಯಾದವ್ರದ್ದು. ಡೇವಿಡ್ ವಾರ್ನರ್ ಅವರ ಕಡೆ ಇನ್ನಿಂಗ್ಸ್ ಅಲ್ಲಿ 57 ರನ್ಗೆ ಔಟ್ ಆಗಿ ಹೋಗಿದ್ದಾರೆ. ಸೊ ಆ ವಾಕ್ ಅಂತೂ ಒಂಥರ ಮೆಮೊರಬಲ್ ಆಗಿತ್ತು. ಇನ್ಫ್ಯಾಕ್ಟ್ ಆ ಸ್ಟೇಡಿಯಂ ಅಲ್ಲಿ ಎಲ್ಲಾರನ್ನೂ ಕೂಡ ಸ್ಟ್ಯಾಂಡ್ಸ್ ಅಲ್ಲಿ ಇರೋದಕ್ಕೆ ಬಿಟ್ಟಿಲ್ಲ, ಎಲ್ಲಾರನ್ನೂ ಕೂಡ ಗ್ರೌಂಡಿಗೆ ಕರೆದಿದ್ರು. ಏನಕ್ಕೆ ಅಂದ್ರೆ ಡೇವಿಡ್ ವಾರ್ನರ್ ಅವ್ರಿಗೆ ಲಾಸ್ಟ್ ಆಗಿ ಒಂಥರ ಟ್ರಿಬ್ಯೂಟ್ ಕೊಡಬೇಕು ಅಂತ, ಹತ್ತಿರದಿಂದ ನೋಡ್ಲಿ ಅಂತ ಎಲ್ಲಾರನ್ನೂ ಕೂಡ ಗ್ರೌಂಡ್ ಒಳಗಡೆ ಕರೆದಿದ್ರು. ಇದೊಂಥರ ಡಿಫ್ರೆಂಟ್ ಗೆಕ್ಸ್ಚರ್ ಅಂತ ಹೇಳ್ಬೇಕು ಡೇವಿಡ್ ವಾರ್ನರ್ಗೂ ಕೂಡ, ಜೊತೆಗೆ ಅವರ ಫ್ಯಾನ್ಸ್ಗೂ ಕೂಡ. ಅಪ್ಡೇಟ್ ನಂಬರ್ 5, ನಮ್ಮ ದೊಡ್ಡ ಗಣೇಶ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ RCB ಫ್ಯಾನ್ಸ್ಗಳಿಗೆ ನೀವು ಫುಲ್ ಲಿವರೇಜ್ ಕೊಟ್ಬಿಟ್ರಿ ಅಂತಂದ್ರೆ, ಫುಲ್ ಲಿಬರಲ್ ಆಗಿ ಆಕ್ಷನ್ ಟೇಬಲ್ ಏನ್ ಬೇಕಾರೋ ಆಯ್ಕೆ ಮಾಡ್ಕೊಳ್ಳಿ ಅಂತ ಏನಾದ್ರು ಕೊಟ್ಬಿಟ್ರಿ, ಬರೀ RCB ಫ್ಯಾನ್ಸ್ಗಳನ್ನೇ ತಗೊಂಡು ಬುದ್ಧಿವಂತನಾದ್ರು ಕೂರಿಸ್ಬಿಟ್ರಿ ಅಲ್ಲಿ ಅಂತಂದ್ರೆ, ಇವ್ರಿಗಿಂತ ಬೆಟರ್ ಆಗಿರೋ ಬ್ಯಾಲೆನ್ಸ್ಡ್ ಆಗಿರೋಂಥ ಟೀಮ್ನ ಅರ್ಧ ಅಮೌಂಟ್ ಕೊಟ್ಬಿಟ್ರಿ ಸಾಕು. ಅದಲ್ಲಂತ ಪರ್ಸ್ ವ್ಯಾಲಿಲಿ 100 ಕೋಟಿ ಅಲ್ವಾ, 50 ಕೋಟಿ ಕೊಟ್ಬಿಡಿ ಸಾಕು ನಮಗೆ. 50 ಕೋಟಿಲಿ ಎಂತ ಪುಡಾಂಗ್ ಪೊಂಡ್ರೆ ಟೀಮ್ನ ಬಿಲ್ಡ್ ಮಾಡ್ತಾರೆ RCB ಫ್ಯಾನ್ಸ್ ಸ್ಟ್ರಾಟಜಿಗಳನ್ನ ಮಾಡ್ಬಿಟ್ಟು ಅಂತ ನೋಡಿ ಅಂತ ಹೇಳಿದ್ದಾರೆ. ಸೊ ಅವ್ರು ಹೇಳೋದು ಕೂಡ ನಿಜಾನೇ. RCB ಫ್ಯಾನ್ಸ್ಗಳು ಈ ತರ ಹೊರೆಯಾಗಿ ಯೂಸ್ ಮಾಡ್ತಾ ಇರ್ತಾರೆ ತಲೆನ. ಸಿಕ್ಕಾಪಟ್ಟೆ ಟ್ಯಾಕ್ಟಿಕ್ಸ್ನು ಕೂಡ ಉಪಯೋಗಿಸ್ತಾರೆ ನಮ್ಮ ಫ್ಯಾನ್ಸ್ಗಳು. ಇನ್ಫ್ಯಾಕ್ಟ್ ಐಡಿಯಾಸ್ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೊಡ್ತಾ ಇರ್ತಾರೆ, ಅವ್ರನ್ನ ತಗೊಬೋದು ಅಂತ. ಸೊ ಅಲ್ಲಿ ಆಕ್ಷನ್ ಕೂತ್ಕೊಳ್ಳೋದಕ್ಕೂ ಇಲ್ಲಿ ನಾವು ಫ್ಯಾನ್ಸ್ಗಳು ಕೂತ್ಕೊಂಡು ಹೇಳೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತೂ ಖಂಡಿತ ಇದ್ದೇ ಇರ್ತದೆ. ಆಕ್ಷನ್ ಟೇಬಲ್ಗೆ ಹೋಗಾದ್ಮೇಲೆ ಗೊತ್ತಾಗುತ್ತೆ. ಬಟ್ ದೊಡ್ಡ ಗಣೇಶ್ ಅವರು ಹೇಳಿರೋದು ಕೂಡ ಒಂದು ಆ್ಯಂಗಲ್ ಸತ್ಯ ಕೂಡ ಹೌದು. RCB ಅಷ್ಟೊಂದು ಏನೇ ಹೆವಿ ಹಾವಳಿ ಕೊಡುವಂಥ ಟೀಮ್ನೇನು ಎಲ್ಲ ಸಲಿನೂ ಕೂಡ ಆಕ್ಷನ್ ಅಲ್ಲಿ ಪಿಕ್ ಮಾಡೋದಿಲ್ಲ. ಸೊ ಅದನ್ನೇ ಹೇಳಿದ್ದಾರೆ ಅಷ್ಟೇ. ಸೊ ತಗೊಬೋದು, ಬಿಡ್ಬೋದು ಅಷ್ಟೇ ದೊಡ್ಡ ಗಣೇಶ್ವರ್ ಹೇಳಿರೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟವಾಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ಹಂಗೆ ವ್ಲಾಗ್ನ ನೋಡೋದನ್ನ ಮಾತ್ರ ಮರಿಬೇಡಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸಿಗೋಣ, ಬಾಬಾ.